ನಮಸ್ಕಾರ. ಒಂದು ಕ್ಷಣ ಯೋಚ್ನೆ ಮಾಡಿ. ನಮ್ಮ ಕಂಪ್ಯೂಟರ್ನಲ್ಲಿರೋ ಎಐ ನಾವು ಕೇಳಿದ ಪ್ರಶ್ನೆಗೆ ಸುಮ್ಮನೆ ಉತ್ತರ ಕೊಡೋ ಬದಲು ತಾನಾಗಿಯೇ ಇಮೇಲ್ಗಳನ್ನ ಬರೆಯೋದು, ವರದಿಗಳನ್ನ ರೆಡಿ ಮಾಡೋದು, ಮೀಟಿಂಗ್ಗಳನ್ನ ಶೆಡ್ಯೂಲ್ ಮಾಡೋದು ಹೀಗೆಲ್ಲ ಮಾಡಿದ್ರೆ ಹೇಗಿರುತ್ತೆ? ಈ ವಾರ ಎಐ ಜಗತ್ತಿನಲ್ಲಿ ನಾವು ನೋಡ್ತಿರೋದು ಬರೀ ಅಪ್ಡೇಟ್ಗಳಲ್ಲ, ಬದಲಿಗೆ ಇಂತಹ ಒಂದು ದೊಡ್ಡ ಬದಲಾವಣೆಯ ಮುನ್ನುಡಿ. ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಸಾಗುತ್ತಿವೆ. ಅದುವೇ ಏಜೆಂಟಿಕ್ ಬುದ್ಧಿಮತ್ತೆಯ ಉದಯ. ಇಷ್ಟೆಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಸಹಜವಾಗಿ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ. ಅದೇನಂದ್ರೆ, ಎಐ ನಮ್ಮ ಕೆಲಸಗಳನ್ನ ಕಿತ್ತುಕೊಳ್ಳುತ್ತಾ? ಇದು ಈಗ ಎಲ್ಲೆಡೆ ನಡೀತಿರೋ ಒಂದು ದೊಡ್ಡ ಚರ್ಚೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ನಾವು ಈ ಚರ್ಚೆಯನ್ನ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸಬೇಕಿದೆ. ಯಾಕಂತಂದ್ರೆ ಎಐ ಒಬ್ರ ಸಂಪೂರ್ಣ ಕೆಲಸವನ್ನೇ ತೆಗೆದುಕೊಳ್ಳುವ ಬದಲು ನಿರ್ದಿಷ್ಟ ಕಾರ್ಯಗಳನ್ನ ಅಂದ್ರೆ ಟಾಸ್ಕ್ಗಳನ್ನ ಮಾಡೋಕೆ ರೆಡಿಯಾಗ್ತಿದೆ. ಇದು ಕೇಳೋಕೆ ಸಣ್ಣ ವ್ಯತ್ಯಾಸ ಅನ್ನಿಸಬಹುದು, ಆದ್ರೆ ಇದೊಂದು ದೊಡ್ಡ ಪರಿವರ್ತನೆ. ಹಾಗಿದ್ರೆ ಬನ್ನಿ ಈ ವಿಷಯದ ಬಗ್ಗೆ ಇನ್ನೂ ಡೀಪ್ ಆಗಿ ಮಾತಾಡೋಣ. ಒಂದ್ ರೀತಿ ಹೇಳೋದಾದ್ರೆ ಎಐಗೆ ಪ್ರಮೋಷನ್ ಸಿಕ್ಕಿದೆ. ಇದು ಕೇವಲ ನಮಗೆ ಮಾಹಿತಿ ನೀಡೋ ಒಂದು ಟೂಲ್ ಆಗಿ ಉಳ್ದಿಲ್ಲ, ಬದಲಿಗೆ ಈಗ ತಾನಾಗಿಯೇ ಆಕ್ಷನ್ ತೆಗೆದುಕೊಡೋ ಸಾಮರ್ಥ್ಯವನ್ನ ಪಡಿತಿದೆ. ಈ ಹೊಸ ಟ್ರೆಂಡ್ಗೆ ಒಂದು ಹೆಸರಿದೆ, ಏಜೆಂಟಿಕ್ ಎಐ. ಈ ಪದವನ್ನ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಾವಿದನ್ನ ತುಂಬಾನೇ ಕೇಳಲಿದ್ದೇವೆ. ಹಾಗಿದ್ರೆ ಏನಿದು ಏಜೆಂಟಿಕ್ ಎಐ? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಾವ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಚಾಟ್ಬಾಟ್ ಅಲ್ಲ. ಬದಲಿಗೆ ಇದು ತಾನಾಗಿ ಯೋಚಿಸಿ ಹಲವು ಸ್ಟೆಪ್ಸ್ ಇರೋ ಕೆಲಸಗಳನ್ನ ತಾನೇ ಪೂರ್ತಿ ಮಾಡಬಲ್ಲ ಒಂದು ಸಿಸ್ಟಮ್. ಉದಾಹರಣೆಗೆ, ನನ್ನ ಲೇಟೆಸ್ಟ್ ಸೇಲ್ಸ್ ಡೇಟಾವನ್ನ ಅನಲೈಸ್ ಮಾಡಿ ಒಂದು ರಿಪೋರ್ಟ್ ರೆಡಿ ಮಾಡು ಅಂತ ಹೇಳಿದ್ರೆ ಸಾಕು, ಅದು ಆ ಕೆಲಸವನ್ನ ಮಾಡತ್ತೆ. ಓಕೆ, ಈಗ ನಮ್ಮ ಈ ಹೊಸ ಡಿಜಿಟಲ್ ಸಹೋದ್ಯೋಗಿ ನಮ್ಮ ಕೆಲ್ಸದ ಸ್ಟೈಲನ್ನೇ ಹೇಗೆ ಬದಲಾಯಿಸ್ತಿದೆ ಅಂತ ನೋಡೋಣ. ಇದು ನಮ್ಮ ಪ್ರೊಡಕ್ಟಿವಿಟಿಯನ್ನ ಹೆಚ್ಚಿಸೋದು ಮಾತ್ರ ಅಲ್ಲ, ನಾವು ಕೆಲ್ಸ ಮಾಡೋ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸ್ತಾ ಇದೆ. ನೋಡಿ, ಈ ಸ್ಲೈಡ್ನಲ್ಲಿರೋ ಹೋಲಿಕೆ ಈ ಬದಲಾವಣೆಯನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ ಅಲ್ವಾ? ಮೊದಲು ಎಐ ಅಸಿಸ್ಟೆಂಟ್ಗಳು ನಮ್ಗೆ ಮಾಹಿತಿ ಹುಡುಕಿ ಕೊಡ್ತಿದ್ವು, ಆದ್ರೆ ಈಗ ಹೊಸ ಎಐ ಏಜೆಂಟ್ಗಳು ನೇರವಾಗಿ ಆಕ್ಷನ್ ತಗೊಳ್ತವೆ. ಅವು ಬರೀ ಸಾರಾಂಶ ಕೊಡಲ್ಲ, ಬದಲಿಗೆ ಇಡೀ ವರ್ಕ್ ಫ್ಲೋ ಅನ್ನೇ ಆಟೋಮೇಟ್ ಮಾಡ್ತವೆ. ಅಷ್ಟೇ ಅಲ್ಲ, ಎಕ್ಸೆಲ್, ಇಮೇಲ್ನಂಥ ಬೇರೆ ಟೂಲ್ಗಳ ಜೊತೆ ನೇರವಾಗಿ ಕೆಲಸ ಮಾಡ್ತವೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಓಪನ್ ಎಐನ ಹೊಸ ಎಐ ಮಾಡೆಲ್. ಇದು ಹಿಂದಿನ ಮಾಡೆಲ್ಗಳಿಗಿಂತ ತುಂಬಾನೇ ಸ್ಮಾರ್ಟ್ ಮತ್ತೆ ಎಫಿಷಿಯಂಟ್. ಇದು ನೇರವಾಗಿ ಸ್ಪ್ರೆಡ್ಶೀಟ್ಗಳು ಮತ್ತೆ ಡಾಕ್ಯುಮೆಂಟ್ಸ್ಗಳ ಜೊತೆ ಕೆಲಸ ಮಾಡಬಲ್ಲದು. ಅಷ್ಟೇ ಅಲ್ಲ, ಇದು ಸುಮಾರು 47% ಕಡಿಮೆ ರಿಸೋರ್ಸ್ ಬಳಸುತ್ತೆ. ಅಂದ್ರೆ ಕೆಲಸವನ್ನ ಫಾಸ್ಟಾಗಿ ಕಡಿಮೆ ಖರ್ಚಲ್ಲಿ ಮಾಡುತ್ತೆ. ದೊಡ್ಡ ಕಂಪನಿಗಳಿಗೆ ಇದು ದೊಡ್ಡ ವರದಾನ ಅಲ್ವಾ? ಇದರ ನಿಜವಾದ ಪವರ್ ನಮಗ್ ಗೊತ್ತಾಗೋದೇ ಎಐ ಅನ್ನು ಮೈಕ್ರೋಸಾಫ್ಟ್ ಎಕ್ಸೆಲ್ ಮತ್ತು ಗೂಗಲ್ ಶೀಟ್ಸ್ನಂತಹ ನಾವು ಪ್ರತಿದಿನ ಬಳಸೋ ಟೂಲ್ಸ್ ಜೊತೆ ಇಂಟಿಗ್ರೇಟ್ ಮಾಡಿದಾಗ. ಇನ್ನು ಮುಂದೆ ಡೇಟಾ ಅನಲೈಸ್ ಮಾಡೋಕೆ, ಫಾರ್ಮ್ಯುಲಾ ಬರೆಯೋಕೆ ಅಥವಾ ಚಾರ್ಟ್ ಹಾಕೋಕೆ ಸ್ಪ್ರೆಡ್ಶೀಟ್ನಲ್ಲೇ ನೇರವಾಗಿ ಎಐಗೆ ಕೇಳಬಹುದು. ಈ ಬದಲಾವಣೆ ಬರೀ ಆಫೀಸ್ ಕೆಲಸಗಳಿಗೆ ಸೀಮಿತವಾಗಿಲ್ಲ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಫೀಲ್ಡ್ನಲ್ಲಂತೂ ಎಐ ಒಂದು ಕ್ರಾಂತಿಯನ್ನೇ ಮಾಡುತ್ತಿದೆ. ಡೆವಲಪರ್ಗಳು ಈಗ ಕೋಡ್ ಬರೆಯೋಕೆ, ಅದರಲ್ಲಿರೋ ತಪ್ಪುಗಳನ್ನು ಸರಿಪಡಿಸೋಕೆ, ಅಷ್ಟೇ ಯಾಕೆ ಇಡೀ ಡೆವಲಪ್ಮೆಂಟ್ ಪ್ರಾಸೆಸ್ಸನ್ನೇ ಆಟೋಮೇಟ್ ಮಾಡೋಕೆ ಎಐಯನ್ನ ಒಂದು ಕೋಡಿಂಗ್ ಪಾರ್ಟ್ನರ್ ಆಗಿ ಬಳಸ್ತಿದ್ದಾರೆ. ಓಕೆ, ವೈಯಕ್ತಿಕ ಟೂಲ್ಸ್ ಮಟ್ಟದಲ್ಲಿ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಜಗತ್ತೇ ನಿರ್ಮಾಣ ಆಗ್ತಿದೆ. ಈ ಏಜೆಂಟಿಕ್ ಎಐಗಳು ಸ್ಮೂತ್ ಆಗಿ ಕೆಲಸ ಮಾಡೋಕೆ ಬೇಕಾದ ಒಂದು ಸಂಪೂರ್ಣ ಪರಿಸರ ವ್ಯವಸ್ಥೆ ಅಂದ್ರೆ ಇಕೋಸಿಸ್ಟಮ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕಟ್ಟೋಕೆ ಟೆಕ್ ದೈತ್ಯರು ರೇಸ್ಗೆಳ್ದಿದ್ದಾರೆ. ಉದಾಹರಣೆಗೆ ಗೂಗಲ್ ಅನ್ನೇ ತಗೊಳ್ಳಿ. ಅದು ತನ್ನ ಜೆಮಿನಿ ಇಕೋಸಿಸ್ಟಮ್ ಅನ್ನ ವಿಸ್ತರಿಸ್ತಿದೆ. ಇದ್ರಿಂದ ಏನಾಗುತ್ತೆ ಅಂದ್ರೆ, ಡೆವಲಪರ್ಗಳು ಕಟ್ಟೋ ಎಐ ಏಜೆಂಟ್ಗಳು ನೇರವಾಗಿ ಜಿಮೇಲ್, ಗೂಗಲ್ ಡ್ರೈವ್ ಮತ್ತೆ ಬೇರೆ ವರ್ಕ್ ಸ್ಪೇಸ್ ಟೂಲ್ಸ್ ಜೊತೆ ಕನೆಕ್ಟ್ ಆಗ್ಬೋದು. ಇದರರ್ಥ ಏನ್ ಗೊತ್ತಾ? ಎಐ ಏಜೆಂಟ್ಗಳು ಇಮೇಲ್ಗಳನ್ನ ಓದಿ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನ ಡ್ರೈವ್ನಿಂದ ತಗೊಂಡು ಅದರಿಂದ ಒಂದು ಕಾಂಪ್ಲೆಕ್ಸ್ ಕೆಲಸವನ್ನ ಆಟೋಮ್ಯಾಟಿಕ್ ಆಗಿ ಮಾಡಬಲ್ಲವು. ಇದು ಕೇವಲ ಚಾಟ್ಪಾಟ್ಗಳಿಗಿಂತ ಎಷ್ಟೋ ಪಟ್ಟು ಮುಂದೆ ಇದೆ. ಇವು ನಿಜವಾಗಿಯೂ ನಮಗೋಸ್ಕರ ಕೆಲಸ ಮಾಡೋ ಏಜೆಂಟ್ಗಳು. ಇಷ್ಟೊಂದು ಪವರ್ಫುಲ್ ಏಜೆಂಟ್ಗಳು ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಅಂಚನಾನ ಕಂಪ್ಯೂಟಿಂಗ್ ಪವರ್ ಬೇಕು. ಅದಕ್ಕಾಗಿಯೇ ಟೆಕ್ ಕಂಪನಿಗಳು ಎಐ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಬಿಲಿಯನ್ ಗಟ್ಲೆ ಡಾಲರ್ಸ್ ಹೂಡಿಕೆ ಮಾಡ್ತಿವೆ. ಇವತ್ತಿನ ಟೆಕ್ ಜಗತ್ನಲ್ಲಿ ಒಂದು ಮಾತು ತುಂಬಾ ಫೇಮಸ್ ಆಗಿದೆ. ಈಗಿನ ರೇಸ್ ಇರೋದು ಬರೀ ಬೆಟರ್ ಎಐ ಮಾಡೆಲ್ ಮಾಡೋದ್ರಲ್ಲ, ಬದಲಿಗೆ ಆ ಮಾಡೆಲ್ಗಳನ್ನ ರನ್ ಮಾಡೋಕೆ ಯಾರು ಫಾಸ್ಟೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕಟ್ತಾರೆ ಅನ್ನೋದ್ರಲ್ಲೂ ಇದೆ. ಒಂದು ಕಡೆ ಎಐ ನಮ್ಮ ಕೆಲ್ಸದ ಜಾಗದಲ್ಲಿ ಕ್ರಾಂತಿ ಮಾಡ್ತಿದ್ರೆ, ಇನ್ನೊಂದು ಕಡೆ ಅದು ನಮ್ಮ ಕ್ರಿಯೇಟಿವಿಟಿಯ ಎಲ್ಲೆಗಳನ್ನ ವಿಸ್ತರಿಸ್ತಿದೆ.
ಹೌದು, ಏಜೆಂಟಿಕ್ ಎಐ ಈಗ ಕೇವಲ ಅನಲಿಸ್ಟ್ ಅಲ್ಲ, ಬದಲಿಗೆ ಒಬ್ಬ ಕ್ರಿಯೇಟರ್ ಕೂಡ ಆಗ್ತಿದೆ, ಅದರಲ್ಲೂ ವಿಡಿಯೋ ಜನರೇಷನ್ ಫೀಲ್ಡಲ್ಲಿ. ಓಪನ್ ಎಐನ ಸೋರಾ ಮತ್ತು ಗೂಗಲ್ನ ವಿಯೋ ನಂತಹ ಮಾಡೆಲ್ಗಳು ನಾವು ಬರೀ ಟೆಕ್ಸ್ಟ್ ಕೊಟ್ರೆ ಸಾಕು ಅದರಿಂದ ರಿಯಲಿಸ್ಟಿಕ್ ವಿಡಿಯೋಗಳನ್ನೇ ಮಾಡಿಕೊಡ್ತವೆ. ಇದು ಮಲ್ಟಿಸ್ಟೆಪ್ ಕ್ರಿಯೇಟಿವ್ ಕೆಲಸವನ್ನ ಮಾಡೋ ಏಜೆಂಟ್ಗೆ ಒಂದು ಅದ್ಭುತ ಉದಾಹರಣೆ. ಇದು ಸಿನೆಮಾ, ಮಾರ್ಕೆಟಿಂಗ್ ಮತ್ತು ಯೂಟ್ಯೂಬ್ನಂತಹ ಫೀಲ್ಡ್ಗಳನ್ನು ಸಂಪೂರ್ಣವಾಗಿ ಬದಲಾಯಿಸೋ ಶಕ್ತಿ ಹೊಂದಿದೆ. ಸರಿ, ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮಗೆ ಕಾಣೋ ದೊಡ್ಡ ಚಿತ್ರಣವಾದ್ರೂ ಏನು? ಇದರ ನಿಜವಾದ ಅರ್ಥವೇನು? ಈ ಟೈಮ್ಲೈನ್ ನೋಡಿದ್ರೆ ಎಐನ ವಿಕಾಸ ಎಷ್ಟು ಸರಳವಾಗಿ ಅರ್ಥ ಆಗತ್ತೆ. ನೋಡಿ, ಕೆಲವು ವರ್ಷಗಳ ಹಿಂದೆ ನಾವು ಪ್ರಶ್ನೆಗಳಿಗೆ ಉತ್ತರಿಸುವ ಚಾಟ್ಬಾಟ್ಗಳನ್ನ ನೋಡಿದ್ವಿ. ನಂತರ ನಮಗೆ ಸಹಾಯ ಮಾಡುವ ಅಸಿಸ್ಟೆಂಟ್ಗಳು ಸಿಕ್ದವು. ಆದ್ರೆ ಈಗ ನಾವು ತಾವಾಗಿಯೇ ಮಾಡುವ ಅಂದ್ರೆ ಕೆಲಸ ಮಾಡುವ ಏಜೆಂಟ್ಗಳ ಯುಗಕ್ಕೆ ಕಾಲಿಡ್ತಿದ್ದೀವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಅಂದ್ರೆ ಎಐ ಈಗ ಕೇವಲ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಆಟಿಕೆ ವಸ್ತುವಾಗಿ ಉಳಿದಿಲ್ಲ. ಕಂಪನಿಗಳು ಈಗ ನಂಬಿಕೆಗೆ ಅರ್ಹವಾದ, ನಾವು ಪ್ರತಿದಿನ ಬಳಸೋ ಸಾಫ್ಟ್ವೇರ್ಗಳಲ್ಲಿ ಇಂಟಿಗ್ರೇಟ್ ಮಾಡಬಹುದಾದ ಪ್ರಾಕ್ಟಿಕಲ್ ಸಿಸ್ಟಮ್ಗಳನ್ನ ಕಟ್ಟೋ ಕಡೆ ಗಮನ ಕೊಡ್ತಿವೆ. ಎಐ ಒಂದು ಹೊಸ ವಿಷಯ ಅನ್ನೋದ್ರಿಂದ ನಮ್ಮ ನಂಬಿಕೆಸ್ಥ ಡಿಜಿಟಲ್ ಸಹೋದ್ಯೋಗಿಯಾಗಿ ಬೆಳೀತಿದೆ. ಈ ಇಡೀ ವಿಶ್ಲೇಷಣೆಯನ್ನ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ಟೆಕ್ನಾಲಜಿ ಸಂಪೂರ್ಣವಾಗಿ ನಮ್ಮ ಕೈಗೆ ಸಿಕ್ಕಾಗ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಎಐ ಏಜೆಂಟ್ಗೆ ಕೊಡಬಹುದಾದ ಮೊದಲ ಕೆಲಸ ಅಥವಾ ಮೊದಲ ಕಮಾಂಡ್ ಏನಾಗಿರಬಹುದು? ಸ್ವಲ್ಪ ಯೋಚನೆ ಮಾಡಿ. Thanks for watching. Like, share, subscribe.